Hello guys, welcome back to my channel and ನೀವು ನೋಡ್ತಿದ್ದೀರಾ ಸ್ಟೈಲಿಂಗ್. ಅಂಡ್ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 10 ಸ್ಕಿನ್ ಕೇರ್ ಮಿಸ್ಟೇಕ್ಸ್. ಅಂಡ್ ಇದನ್ನ ನೀವು ಡೈಲಿ ಬೇಸಿಸ್ ಅಲ್ಲಿ ಮಾಡ್ತೀರಾ, ಬಟ್ ಆದ್ರೆ ನಿಮ್ಗೆ ಇದು ಸ್ವಲ್ಪ ಕೂಡ ಇಂಟಿರಲ್ಲ. ಅಂಡ್ ಟುಡೇ ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ಹೌ ಟು ಇಂಪ್ರೂವ್. ಅಂಡ್ ಅದ್ ಬಿಟ್ಟು ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ನೀವು ಮಿಸ್ಟೇಕ್ ಏನ್ ಮಾಡ್ತಿದ್ದೀರಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಮೇಕ್ ಅ ಶೂರ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆದಷ್ಟು ಶೇರ್ ಮಾಡಕ್ ಟ್ರೈ ಮಾಡಿ. ಅಂಡ್ ನಿಮ್ಗೆ ಯಾರಿಗಾದ್ರೂ ತುಂಬಾ ಹೊಸ ಐಡಿಯಾಸ್ ಎಲ್ಲ ಬರ್ತಾ ಇದ್ರೆ ನಾನು ಯಾವ ತರ ಮಾಡ್ಬೇಕು, ನೆಕ್ಸ್ಟ್ ಯಾವ ಟಾಪಿಕ್ ಮಾಡ್ಬೇಕು ಅಂತ ಎಲ್ಲ, ಪ್ಲೀಸ್ ಇದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್, ಇದಕ್ಕೆ ನೀವು ಕಮೆಂಟ್ ಆದ್ರೂ ಮಾಡ್ಬೋದು, ಇಲ್ಲ ಅಂದ್ರೆ ಒಂದ್ಸತಿ ಮೆಸೇಜ್ ಮಾಡಿ. ನಾನು ಇದನ್ನ ನೋಡ್ಬಿಟ್ಟು ಆ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡ್ಬಿಟ್ಟು ಆದ್ರೂ ಆದಷ್ಟು ಟ್ರೈ ಮಾಡ್ತೀನಿ ಇದನ್ನ ಹೇಳಕ್ಕೆ. चले एक काम कर 200 रुपए दे और 50 रुपए काट ओवर एक्टिंग. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಅಂಡ್ ನಮ್ ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರಾಂಗ್ ಪ್ರಾಡಕ್ಟ್ಸ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಹೇಗೆ ಅಂದ್ರೆ ನೀವು ಸ್ಕಿನ್ ಟೈಪ್ ಆಪೋಸಿಟ್ ಹೋಗೋದು. अच्छा हमको सिखा रिया है. ಸ್ಕಿನ್ ಟೈಪ್ ನಿಮ್ದು ಯಾವ್ದು ಅಂದ್ರೆ ಈಗ ಆಯಿಲಿ ಇದ್ರೆ ನೀವು ಕಾಂಬಿನೇಷನಲ್ ಯೂಸ್ ಮಾಡೋದು, ಇಲ್ಲ ಅಂದ್ರೆ ನಿಮ್ದು ಕಾಂಬಿನೇಷನಲ್ ಇದ್ರೆ ಡ್ರೈ ಸ್ಕಿನ್ ಯೂಸ್ ಮಾಡೋದು, ಅದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಹೇಗೆ ಅಂದ್ರೆ ನೀವು ಪ್ರಾಡಕ್ಟ್ ಏನ್ ಯೂಸ್ ಮಾಡ್ತಿರಲ್ಲ ಅವರು ಸ್ಕಿನ್ ಟೈಪ್ ಮೇಲೆ ಮಾಡಿರ್ತಾರೆ ಅದನ್ನ. ಯಾವತ್ತು ನೀವೇನಾದ್ರೂ ಅಪೋಸಿಟ್ ಟೈಪ್ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನಿಮ್ ಸ್ಕಿನ್ ಏನಾಗುತ್ತೆ ಅಂದ್ರೆ ಪೋರ್ಸ್ ಎಲ್ಲ ಓಪನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಲ್ಲದೆ ನಿಮ್ದು ಆಯಿಲಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಇಲ್ಲಾಂದ್ರೆ ಗ್ರೀಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಫೇಸ್. ಅದರಿಂದ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ ಏನಾಗುತ್ತೆ ಅಂತ. ಅದರಿಂದ ನಿಮ್ಗೆ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ, ಆಕ್ನಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂಡ್ ಅದರಿಂದ ನಿಮ್ದು ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ರ್ಯಾಶಸ್, ಇಲ್ಲಾಂದ್ರೆ ಇಚಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆದಷ್ಟು ರಾಂಗ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಡಿ. ಅಂಡ್ ನಿಮ್ ಯಾವ್ದು ಟೈಪ್ ಇರುತ್ತಲ್ಲ ಸ್ಕಿನ್ ಟೈಪ್ ಅದೇ ಪ್ರಕಾರ ಹೋಗಕ್ ಟ್ರೈ ಮಾಡಿ. ಅದರಿಂದ ಹೋಗೋದ್ರಿಂದ ನಿಮ್ಗೆ ಸ್ಕಿನ್ ನೀಟಾಗಿ ಇರುತ್ತೆ. ಅದಲ್ಲದೆ ನಿಮ್ ಸ್ಕಿನ್ ಏನಿದಿಲ್ಲ ಆಕ್ನಿ ಆಗಲ್ಲ, ಜಾಸ್ತಿ ಕ್ರೀಸ್ ಆಗಲ್ಲ ಅಂಡ್ ಆಯಿಲಿ ಆಗಲ್ಲ. ಸೊ ಆದಷ್ಟು ಸ್ಕಿನ್ ಟೈಪ್ ಯಾವ್ದಿರುತ್ತೆ ಅದೇ ಪ್ರಕಾರ ಹೋಗ್ಲಿ. ಅಕಸ್ಮಾತ್ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೆ ನಾನು ಯಾವ ತರ ಸ್ಕಿನ್ ಟೈಪು ಅಂಡ್ ಅದಲ್ಲದೆ ನಾನು ಯಾವ ಸ್ಕಿನ್ ಟೈಪ್ ಯಾವ ತರ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ, ಅಂಡ್ ಅದನ್ನು ಕೂಡ ಹೇಳಿದೀನಿ ನಾನು ಅವಾಗ್ಲೇನೆ ಯಾವ ಸ್ಕಿನ್ ಟೈಪ್ ಇದೆ ಅಂತ, ಅದಾಗ್ಲೇ ಒಂದು ವಿಡಿಯೋ ಮಾಡಿದೀನಿ. ಸೊ ಪ್ಲೀಸ್ ಅದನ್ನ ಹೋಗ್ಬಿಟ್ಟು ನೋಡಿ. ಅಂಡ್ ನಿಮ್ಗೆ ಯಾವ ತರ ಪ್ರಾಡಕ್ಟ್ ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಪ್ಲೀಸ್ ಇದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ನಾನು ಅವಾಗಲೇ ಹೇಳಿದ್ದೀನಿ. ನೀವು ಒಂದ್ಸತಿ ಮೆಸೇಜ್ ಹಾಕಿದ್ರೆ ಸಾಕು, ನಾನು 24 hours ಇಲ್ಲಾಂದ್ರೆ 12 hours ಅಲ್ಲಿ ನಿಮ್ಗೆ ಯಾವ ತರ ಪ್ರಾಡಕ್ಟ್ ಇದೆ ಅಂತ ನಾನು ಹೇಳ್ತೀನಿ. ಪ್ಲೀಸ್ ಅದಲ್ಲದೆ ನೀವು ಯಾವತ್ತು ಗೊತ್ತಿಲ್ಲದೆ ಏನು ತಗೊಳಕ್ ಹೋಗ್ಬಿಡಿ ಪ್ರಾಡಕ್ಟ್ ನ. ಸೆಕೆಂಡ್ ಒಂದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹಾಟ್ ವಾಟರ್. ಅಂಡ್ ಹಾಟ್ ವಾಟರ್ ಅಂದ ತಕ್ಷಣ ನಿಮ್ಗೆ ಅವಾಗಲೇ ಇರಬೇಕು, ನೀವು ಅದನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಸುಮಾರು ಜನಕ್ಕೆ. ಬಟ್ ನಾನು ಆತರ ಹೇಳ್ತಿಲ್ಲ. ಫೇಸ್ ನೀವು ಯಾವಾಗ ಹಾಟ್ ವಾಟರ್ ಜಾಸ್ತಿ ಯೂಸ್ ಮಾಡ್ತಿರಲ್ಲ ಅದರಲ್ಲಿ ಎಸೆನ್ಷಿಯಲ್ ಒಂದು ಇದು ಇರುತ್ತೆ ನಿಮ್ಗೆ ಯಾವತ್ತು ಸ್ಕಿನ್ ಅಲ್ಲಿ ಒಂದು ಸಿಬಮ್ ಅಂತ ಇರುತ್ತೆ. ಅದೇನಾದ್ರು ಹೋದ್ರೆ ಸ್ಕಿನ್ ಇಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಎಸೆನ್ಷಿಯಲ್ ಆಯಿಲ್, ಅದರಿಂದ ನಿಮ್ಗೆ ಆಕ್ನಿ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಸೊ ಅದನ್ನ ಆದಷ್ಟು ಜಾಸ್ತಿ ಹಾಟ್ ವಾಟರ್ ನ ಅವಾಯ್ಡ್ ಮಾಡಿ. ಬಿಕಾಸ್ ನೀವ್ ಹೇಗೆ ಅಂದ್ರೆ ಬೆಳಗ್ಗೆ ಏನಾದ್ರು ಹಾಟ್ ವಾಟರ್ ಜಾಸ್ತಿ ಯೂಸ್ ಮಾಡಿದ್ರೆ ಆದಷ್ಟು ಸಂಜೆ ಏನಿದೆಯಲ್ಲ ಹಾಟ್ ವಾಟರ್ ಯೂಸ್ ಮಾಡ್ಬಿಡಿ. ಆದಷ್ಟು ಕೋಲ್ಡ್ ವಾಟರ್ ಅದರೆಲ್ಲ ಯೂಸ್ ಮಾಡಿ. ಅದರಿಂದ ನಿಮ್ದು ಸ್ಕಿನ್ ಹೆಲ್ದಿಯಾಗೂ ಇರುತ್ತೆ ಅಂಡ್ ಮುಂದೆ ಗ್ಲೋ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಥರ್ಡ್ ಒಂದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರಾಂಗ್ಲಿ ಶೇವಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ಟ್ರಿಮ್ಮಿಂಗ್. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ಅದರಿಂದನೇ ತುಂಬಾ ಜನಕ್ಕೆ ರೆಡ್ನೆಸ್ ಆಗುತ್ತೆ, ಇಲ್ಲ ಇಚಿಂಗ್ ಆಗ್ತಾ ಇರುತ್ತೆ. ನೋಡಿರ್ತೀರ ನೀವು ನೆಕ್ ಕೆಳಗಡೆ ಯಾವ ತರ ರೆಡ್ನೆಸ್ ಆಗಿರುತ್ತೆ ಅಂತ ಸುಮಾರು ಜನಕ್ಕೆ. ಅಂಡ್ ಬೆಸ್ಟ್ ಟೈಮಿಂಗ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಬಿಫೋರ್ ದಿ ಸ್ಲೀಪ್. ನೀವು ಮಲ್ಗಕ್ಕೂ ಮುಂಚೆ ಟ್ರಿಮ್ ಮಾಡ್ಬಿಟ್ಟು ಅಥವಾ ಶೇವಿಂಗ್ ಮಾಡ್ಬಿಟ್ಟು ಮಲ್ಕೋಬಹುದು. ಅಂಡ್ ಅದನ್ನ ಯಾವ ತರ ಪ್ರಕಾರ ಮಾಡ್ಬೇಕು ಅಂದ್ರೆ ಫಸ್ಟ್ ಬಂದ್ಬಿಟ್ಟು ನೀವ್ ಏನ್ ಮಾಡ್ಬೇಕು ಅಂದ್ರೆ ನೀಟಾಗಿ ಒಂದ್ಸತಿ ಕೋಲ್ಡ್ ವಾಟರ್ ಇಂದ ಫೇಸ್ ವಾಶ್ ಮಾಡ್ಕೊಳ್ಳಿ. ಅಂಡ್ ಅದಾದ್ಮೇಲೆ ಮಾಯಶ್ಚರೈಸರ್ ಇಲ್ಲ ಅಂದ್ರೆ ಇದು ಬರುತ್ತಲ್ಲ ಶೇವಿಂಗ್ ಕ್ರೀಮ್, ಅದನ್ನ ಅಪ್ಲೈ ಮಾಡಿ. ಅದನ್ನ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ಟ್ರಿಮ್ ಅಥವಾ ಶೇವ್ ಮಾಡ್ಕೊಳ್ಳಿ. ಅದರಿಂದ ರೆಡ್ನೆಸ್ ಆಗಲ್ಲ ಅಂಡ್ ಇಚಿಂಗ್ ಕೂಡ ಆಗಲ್ಲ. ಅಂಡ್ ನೀವು ಅದೆಲ್ಲ ಆದ್ಮೇಲೆ ಕೂಡ ಶೇವ್ ಎಲ್ಲ ಮಾಡಿದ್ಮೇಲೆ ನೀವು ಏನಾದ್ರು ಶಾರುಖ್ ಖಾನ್ ತರ ಇಲ್ಲಾಂದ್ರೆ ಅಮಿತಾಬ್ ಬಚ್ಚನ್ ತರ ಕಾಣ್ತಾ ಇದ್ರಿ ಅಂದ್ರೆ ಪ್ಲೀಸ್ ಇವಾಗ ನೀವು ಯಾವತ್ತೂ ಹುಡುಗಿರಿಂದ ಹೋಗ್ಕೋಬೇಡಿ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಸುಮ್ಮನೆ ಬ್ಯಾಡ್ ಡಿಪ್ರೆಷನ್ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಏನಾದ್ರು ಹುಡುಗಿರ್ನ ಬೈ ಚಾನ್ಸ್ ನೋಡ್ತೀರಿ, ನಿಮ್ಗೆ ನೋಡ್ಲೇಬೇಕಂತ ಇದ್ರೇನು ಯಾವತ್ತು ನಿಮ್ಗೆ ಡೈಲಿ ಹಾಬಿ ಅನ್ಬೇಕದು. ನೀವು ಯಾವತ್ತು ಅದನ್ನೇ ಡೈಲಿ ಮಾಡ್ತಾ ಇರ್ತೀರಿ ಅನ್ನೋ ತರ ಇರಿ. ಅಂಡ್ ಅವ್ರು ಏನಾಗುತ್ತೆ ಅಂದ್ರೆ ಅವಾಗ ಅಷ್ಟೊಂದು ಫೀಲ್ ಬರಲ್ಲ ಅವ್ರಿಗೂ. ಅಂಡ್ ನೀವೇನಾದ್ರು ತುಂಬಾ ಹೆಂಗ ನೋಡ್ತಾ ಇದ್ರೆ ಒಬ್ರು ನೋಡಿರ್ತೀರಾ, ಆ ತರ ನೋಡ್ತಾ ಇದ್ರೆ ಅವ್ರಿಗೂ ಗೊತ್ತಾಗುತ್ತೆ ಇವನು ನಮ್ಗೋಸ್ಕರನೇ ಬಂದಿದೆ ಅಂತ. ಸೊ ನೀವು ಯಾವ ತರ ಇರ್ಬೇಕು ಅಂದ್ರೆ ಡೈಲಿ ಇದು ಹಾಬಿ ನಮ್ಗೆ ಅನ್ನೋ ತರ ಫುಲ್ ಕ್ಯಾಶುಯಲ್ ಆಗಿರಿ. ಅವಾಗ ಅವ್ರಿಗೂ ಗೊತ್ತಾಗಲ್ಲ ಅಂಡ್ ನೀವು ನೀಟಾಗಿ ಇರ್ಬೋದು. पढ़ाई लिखाई में ध्यान लगाओ, IAS बनो और देश को संभालो. लेकिन नहीं. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಡರ್ಟಿ ಕ್ಲಾಥಸ್, ಬ್ಯಾಡ್ ಹೈಜಿನಿಕ್. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ವಾಶ್ ಮಾಡದೆ ಏನಾದ್ರು ಹಾಕೋತೀರಾ ಅಂದ್ರೆ ಸುಮಾರು ಜನಕ್ಕೆ ರ್ಯಾಶಸ್ ಆಗ್ಬೋದು, ಇಲ್ಲ ಇಚಿಂಗ್ ಆ ತರ ಸುಮಾರು ಜನಕ್ಕೆ ಇರುತ್ತೆ. ಅಂಡ್ ಫಾರ್ ಎಕ್ಸಾಂಪಲ್ ನನಗೆ ಇರ್ಬೋದು. ಅಂಡ್ 5th ಸ್ಟ್ಯಾಂಡರ್ಡ್ ಅಲ್ಲಿ ನನಗೆ ಸಖತ್ ರ್ಯಾಶಸ್ ಆಗ್ತಿತ್ತು ಅಂಡ್ ಇಚಿಂಗ್ ಎಲ್ಲ ಆಗ್ತಿತ್ತು. ಅಂಡ್ ಅವಾಗ ನನ್ಗೆ ಗೊತ್ತಾಗ್ತಿರ್ಲಿಲ್ಲ, ಬಟ್ ಇವಾಗ ನೀಟಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವಾಗ ನಾನು ವಾಶ್ ಮಾಡದೆ ಎಲ್ಲ ಕ್ಲಾತ್ಸ್ ಹಾಕೋತಿದ್ದೆ. ಬಿಕಾಸ್ ಹಾಸ್ಟೆಲ್ ಅಲ್ಲಿ ನನ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಆ ತರ ಎಲ್ಲ ಆಗ್ತಿತ್ತು. ಅಂಡ್ ಇವಾಗ್ಲೂ ಹೇಳ್ತಿದೀನಿ, ನೀವೇನಾದ್ರು ಪಿಲ್ಲೋ ಕವರ್ ಆಗಿರ್ಬೋದು, ಇಲ್ಲ ಟವಲ್ ಆಗಿರ್ಬೋದು, ಇಲ್ಲ ಟಿಶ್ಯೂ ಪೇಪರ್ಸ್ ಯಾವ್ದು ರಿಯೂಸ್ ಮಾಡಕ್ ಹೋಗ್ಬಿಡಿ. ಅಂಡ್ ಪಿಲ್ಲೋ ಕವರ್ ಏನಿದೆ ಆದಷ್ಟು ವೀಕಲ್ಲಿ ಟಾಯ್ಸ್ ಸತಿ ನೀವು ಅದನ್ನ ವಾಶ್ ಮಾಡ್ಬಿಟ್ಟು ಯೂಸ್ ಮಾಡಿ. ಅದರಿಂದ ನಿಮ್ಗೆ ಆಕ್ನಿ ಆಗಲ್ಲ, ಪಿಂಪಲ್ಸ್
ಅದರಿಂದ ನೀವೇನು ಮಲ್ಕೋತಿರಲ್ಲ ಬೆಡ್ಡಲ್ಲಿ, ನೀವೆಲ್ಲ ಫುಲ್ ಫೇಸ್ನ ಹೋಗ್ಬಿಟ್ಟು ಅದ್ರ ಮೇಲೆ ಇಟ್ಟಿರ್ತೀರ, ಪಿಲ್ಲೋ ಕವರ್ ಮೇಲೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಬಿಟ್ಟಿರ್ತೀರಲ್ಲ ನೀವು, ಆಯಿಲ್ ಆಗಿರ್ಬೋದು, ಏನೇನು ಇರುತ್ತಲ್ಲ, ಡ್ಯಾಂಡ್ರಫ್ ಎಲ್ಲ ಬಂದ್ಬಿಟ್ಟು ಪಿಲ್ಲೋ ಕವರ್ ಮೇಲೆ ಕುತ್ಕೊಳ್ಳುತ್ತೆ. ಅದರಿಂದ ನಿಮಗೆ ಆಕ್ನಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆದಷ್ಟು ಏನ್ ಮಾಡಿ ಅಂದ್ರೆ ಅವಾಯ್ಡ್ ಮಾಡಿ ಅದನ್ನ, ಆದಷ್ಟು ವಾಶ್ ಮಾಡಕ್ ಟ್ರೈ ಮಾಡಿ. ಆ್ಯಂಡ್ ಟವಲ್ ಕೂಡ ಅಷ್ಟೇನೆ, ಆದಷ್ಟು ವಾಶ್ ಮಾಡಿ. ಆ್ಯಂಡ್ ಟಿಶ್ಯೂ ಪೇಪರ್ ಕೂಡ ಅಷ್ಟೇನೆ, ಆದಷ್ಟು ಎಲ್ಲಾ ತರನು ರೀಯೂಸ್ ಮಾಡಕ್ ಟ್ರೈ ಮಾಡಬೇಡಿ. ಆ್ಯಂಡ್ ಟವಲ್ ಮಾತ್ರ ವಾಶ್ ಮಾಡ್ಬಿಟ್ಟು ಯೂಸ್ ಮಾಡಿ. ಆ್ಯಂಡ್ ಟಿಶ್ಯೂ ಪೇಪರ್ ಒಂದ್ಸತಿ ಎಸ್ಬಿಡಿ ಅದನ್ನ ಯೂಸ್ ಮಾಡಿದ್ಮೇಲೆ. ಸೊ ಇದನ್ನ ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಆಕ್ನಿ ಎಲ್ಲ ಅಂದ್ರೆ ಎಲ್ಲ ಹೋಗೋ ಚಾನ್ಸ್ ತುಂಬಾ ಇರುತ್ತೆ ಒಂದು ವೀಕಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸನ್ಸ್ಕ್ರೀನ್ ಮಿಸ್ಟೇಕ್ ಏನು ಅಂದ್ರೆ ನಾನು ಸಖತ್ ಅವಾಯ್ಡ್ ಮಾಡ್ತಾ ಇದ್ದೆ ಫಸ್ಟ್. ಹೇಗೆ ಅಂದ್ರೆ ಅದರಿಂದ UV ರೇಸ್ ಏನಿರುತ್ತಲ್ಲ, UV ರೇಸ್ ನನ್ನ ಚಿಕ್ಕಪ್ಪ ಅಲ್ಲ, ಇಲ್ಲ ನಮ್ಮ ಅಪ್ಪ ಅಲ್ಲ, ಅದ್ ನಾನು ಕೇಳ್ಕೊಂಡ್ ಬರಕ್ಕೆ ಆ್ಯಂಡ್ ಬೇಡ್ತಾ ಇದ್ದಾಗ ಹೋಗಕ್ಕೆ ಅದು ಯಾವಾಗ್ಲೂ ಬರ್ತಾ ಇರುತ್ತೆ. ಅದ್ ನಿಮ್ದು ಕ್ಲೈಮೇಟ್ ಯಾವ್ದೇ ಚೇಂಜ್ ಆಗ್ತಾ ಇದ್ರು ಅಷ್ಟೇ, ಅದು ಕ್ಲೈಮೇಟ್ ಬರ್ತಾನೆ ಇರುತ್ತೆ. ಅದು UV ರೇಸ್ ಅದು ಕ್ಲೌಡ್ ಮುಚ್ಕೊಂಡಿದ್ರು ನೀವು ಏನು ಬಿಸ್ಲಿಲ್ಲ ಅಂತ ಅನ್ಕೋಬಹುದು, UV ರೇಸ್ ಕಂಟಿನ್ಯೂ ಆಗಿ ಬರ್ತಾನೆ ಇರುತ್ತೆ. ಅದೇನೋ ಫೇಸ್ ಮೇಲೆ ಬಿದ್ದ ತಕ್ಷಣ ನಿಮ್ಗೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸ್ ತುಂಬಾ ಇರುತ್ತೆ, ಅದರಿಂದ ಆಕ್ನಿ ಆಗೋ ಚಾನ್ಸ್ ತುಂಬಾ ಇರುತ್ತೆ, ಇಲ್ಲಾಂದ್ರೆ ಡಲ್ನೆಸ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಆದಷ್ಟು ನೀವೇನೋ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ನೀವು ಫೇಸ್ ನ ನೀವು ಬೇಕಾದ್ರೆ ಕೂಲ್ ಆಗಿ ಇಟ್ಕೋಬಹುದು. ಆ್ಯಂಡ್ ಅದಲ್ದೇನೆ ನೀಟಾಗಿ ಇಟ್ಕೋಬಹುದು. ಅದರಿಂದ ಆಕ್ನಿ ಕೂಡ ಅವಾಯ್ಡ್ ಮಾಡ್ಬೋದು, ಆದಷ್ಟು ಡಲ್ನೆಸ್ ಕೂಡ ಅವಾಯ್ಡ್ ಮಾಡ್ಬೋದು. ಸೊ ಆದಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಓವರ್ ಆಶ್ ಅಪ್ರೋಚ್. ಆ್ಯಂಡ್ ಗೊತ್ತಿರುತ್ತೆ ನಿಮ್ಗೆ, ಏನಾದ್ರು ಅರ್ಜೆಂಟ್ ಇದ್ದಾಗ ಸುಮ್ಮನೆ ಟ್ಯಾವಲ್ ತಗೊಂಡ್ಬಿಟ್ಟು ಮುಖ ಜೋರಾಗಿ ಉಜ್ಬಿಟ್ಟು ಹೋಗ್ತಾ ಇರ್ತೀರಾ. ಹೆಂಗ್ ಗರ್ಲ್ ಫ್ರೆಂಡ್ ವೇಟ್ ಮಾಡ್ಬೇಕಾ, ಅವಳು ವೇಟ್ ಮಾಡ್ತಾಳೆ, 20 ಮಿನಿಟ್ಸ್ ವೇಟ್ ಮಾಡಿ ಅಂತೇಳಿ ಆರಾಮಾಗಿ ವೇಟ್ ಮಾಡ್ತಿರ್ತಾಳೆ. ನೀವು ನೀಟಾಗಿ ಕಾಣಿಸಿದ್ರೇನೆ ಅಲ್ಲಿ ನೀಟಾಗಿ ಇರಕ್ಕಾಗತ್ತು. ಸೊ ಆದಷ್ಟು ಹ್ಯಾರ್ಸ್ ಅಪ್ರೋಚ್ ನ ನೀವು ಆದಷ್ಟು ಅವಾಯ್ಡ್ ಮಾಡಿ. ಅದರಿಂದ ಏನಾಗುತ್ತೆ ಅಂದ್ರೆ ರೆಡ್ನೆಸ್ ಆಗುತ್ತೆ ಫೇಸ್ ಅಲ್ಲಿ. ಆ್ಯಂಡ್ ಬೇಕಾಗಿರೋ ಆಯಿಲ್ ಕೂಡ ಎಲ್ಲ ಹೊಟ್ಟೋಗ್ಬಿಡುತ್ತೆ ಫೇಸ್ ಅಲ್ಲಿ. ಅವ್ಳಿಗೆ ಹೇಳಿ 20 ಮಿನಿಟ್ಸ್ ಏನೋ 30 ಮಿನಿಟ್ಸ್ ವೇಟ್ ಮಾಡ್ಲಿ ಬೇಕಾದ್ರೆ, ಫಸ್ಟ್ ನೀವು ನೀಟಾಗಿ ಕಾಣ್ಬೇಕು. ಅದಕ್ಕೇನೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಆದಷ್ಟು ಜನನು ನೀಟಾಗಿ ಕಾಣ್ಬೇಕು ಅಂದ್ರೆ ಹ್ಯಾರ್ಸ್ ಅಪ್ರೋಚ್ನೆಲ್ಲ ಬಿಟ್ಬಿಡಿ ಇವಾಗಲೇ. ಆ್ಯಂಡ್ ಟವಲ್ ಏನಿರುತ್ತಲ್ಲ ಅದನ್ನ ನೀಟಾಗಿ ಪ್ರೆಸ್ ಮಾಡ್ಕೊಂಡು ನೀಟಾಗಿ ಸುಮ್ಮನೆ ಉಜ್ಕೊಳ್ಳಿ ಫೇಸ್ನ. ಅದಲ್ಲದೆ ನೀವು ತಗೊಂಡ್ಬಿಟ್ಟು ಸುಮ್ಮನೆ ರಬ್ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಫುಲ್ನೇ ಆಕ್ನಿ ಆಗುತ್ತೆ, ಇಲ್ಲಾಂದ್ರೆ ರೆಡ್ನೆಸ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. औरत का चक्कर बाबू भैया, औरत का चक्कर बहुत बेकार होता है. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬ್ಯಾಡ್ ಸ್ಲೀಪಿಂಗ್. ಆ್ಯಂಡ್ ನೀವು ನೋಡಿರ್ತೀರ ಸುಮಾರು ಜನನ ಅವ್ರು ಜಾಸ್ತಿ ಹೊತ್ತು ಮಲಗಲ್ಲ. ಆ್ಯಂಡ್ ಅವ್ರು ಮಲಗೋದೇ 2 o'clock ಇಂದ ಆಗುತ್ತೆ. ಆದಷ್ಟು ಅದನ್ನ ಸ್ಟಾಪ್ ಮಾಡಿ. ಬಿಕಾಸ್ ಅದೇನಾಗುತ್ತೆ ಅಂದ್ರೆ ನೀವು ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದು ಎಫೆಕ್ಟ್ ಆಗಲ್ಲ ನಿಮಗೆ. ಅದೇನ್ ಮಾಡುತ್ತೆ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ 7 to 8 hours ಸ್ಲೀಪ್ ಬೇಕು. ಅವಾಗ್ಲೇ ಅದು ನೀವೇನು ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದು ಎಫೆಕ್ಟ್ ಆಗೋದು. ಆ್ಯಂಡ್ ಅವಾಗ್ಲೇನೆ ಅದು ನಿಮ್ ಸ್ಕಿನ್ ಏನಿದೆ ರೀಗ್ರೋತ್ ಆಗ್ತಾ ಇರುತ್ತೆ. ನೈಟ್ ಹೊತ್ತು ನೀವು ಕೇಳಿರ್ಬೋದು, ಏರ್ ಎಲ್ಲ ರೀಗ್ರೋತ್ ಆಗುತ್ತೆ, ಸ್ವಲ್ಪ ಬೆಳೆಯುತ್ತೆ ಅಂತ. ಅದು ನೈಟ್ ಟೈಮಲ್ಲಿ ಅಷ್ಟೇ ಆಗೋದು. ಅಂದ್ರೆ ನೈಟ್ ಟೈಮ್ ಅಂದ್ರೆ ನೀವು ಮಲ್ಕೊಂಡಾಗುತ್ತೆ. ಸೊ ಅದಕ್ಕೆ ನೀವು ಯಾವುದೇ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದೇನು ಎಫೆಕ್ಟ್ ಆಗಲ್ಲ ನಿಮ್ಗೆ. ಆದಷ್ಟು ಟ್ರೈ ಮಾಡ್ತಾರೆ. ಆ್ಯಂಡ್ ನೀವು ಅನ್ಕೊಂಡಿರ್ಬೋದು, ಸುಮಾರು ಜನ ನೋಡಿರ್ತೀರಾ, ಎಲ್ಲರೂ ಫ್ರೆಂಡ್ಸ್ ಮಲ್ಕೊಳ್ಳಿ, ನನ್ನ ಕೆಲಸ ಏನೈತೆ ನೈಟ್ ಹೋಗ್ಬಿಟ್ಟು ನಾನು ಮುಗಿಸ್ಕೊಂಡ್ಬರ್ತೀನಿ ಆ ಥರ. ಅದೇನೇ ನಿಮ್ಮ ಕೆಲಸ ಇದ್ರು 10 ಒಳಗಡೆ ಮುಗಿಸ್ಕೊಳ್ಳಿ, ಇಲ್ಲಾಂದ್ರೆ 11 ಒಳಗಡೆ ಮುಗಿಸ್ಕೊಳ್ಳಿ. ಆದಷ್ಟು ಫ್ರೀ ಆಗಿರಿ, ಕೂಲ್ ಆಗಿರಿ, ಆಯ್ತಾ. ಆ್ಯಂಡ್ ಸ್ಲೀಪ್ ಯಾವತ್ತೂ ಬಿಡಕ್ಕೆ ಹೋಗ್ಬೇಡಿ. ಆದಷ್ಟು ನೀವು ಏನೇ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಸ್ಲೀಪ್ ಏನಿದಿಲ್ಲ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಫ್ರೆಗ್ನೆನ್ಸ್ ನೀವು ನೋಡಿರ್ತೀರಾ. ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡ್ಬಂದ್ಬಿಟ್ಟು ಸ್ಮೆಲ್ ಮಾಡಿ ನೋಡಿದಾಗ ಗಮ್ ಅಂತ ಇದೆ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡೋದಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದೆ, ಯಾವುದೋ ಒಂದು ಪೆನ್ ಬರ್ತಾ ಇತ್ತು, ಅದು ಗೊತ್ತಿಲ್ಲ ನನಗೂ, 5th standard ಅಲ್ಲಿ ಅನ್ಕೋತೀನಿ. ಆ ಸ್ಮೆಲ್ ಚೆನ್ನಾಗಿತ್ತು ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಿದ್ದೆ. ಬಟ್ ಅದು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು, ಆ ಸ್ಮೆಲ್ಲಿಂದ ನೋಡ್ತಾ ಇದ್ರೆ ಸ್ವಲ್ಪ ಜನ ಕ್ಯಾನ್ಸರ್ ಬರುತ್ತೆ ಆ ಥರ ಅಂತ ಯಾರೋ ಹೇಳಿದ್ರು ನ್ಯೂಸ್ ಅಲ್ಲಿ. ಸೊ ಆದಷ್ಟು ಸುಮ್ಮನೆ ಸ್ಮೆಲ್ ನೋಡ್ಬಿಟ್ಟು ತೊಗೊಳಕ್ ಹೋಗ್ಬಿಡಿ. ಆ್ಯಂಡ್ ಆ ಪ್ರಾಡಕ್ಟ್ ಅಲ್ಲಿ ಏನಿದೆಯಲ್ಲ ಆ ಥರ ಪ್ರಾಡಕ್ಟ್ ಫ್ರೆಗ್ನೆನ್ಸ್ ಸ್ಮೆಲ್ ಬರೋದು ಅದನ್ನ ಅವಾಯ್ಡ್ ಮಾಡಕ್ ಟ್ರೈ ಮಾಡಿ. ಆ್ಯಂಡ್ ನೀಟಾಗಿ ನಾರ್ಮಲ್ ಸ್ಮೆಲ್ ಬರಬೇಕು ಯಾವ್ದು, ಹೇಗೆ ಅಂದ್ರೆ ಫ್ರೂಟ್ ಸ್ಮೆಲ್ಲು ಆ ಥರ ಇದ್ರೆ ಓಕೆ ಅದು. ಆ್ಯಂಡ್ ಅದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಒಂದ್ಸತಿ ನಂಗೆ ಮೆಸೇಜ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮ್ ಅವಾಗಲೇ ಹೇಳಿದ್ದೀನಿ, ಅದ್ರಲ್ಲಿ ನೀವು ಒಂದ್ಸತಿ ಮೆಸೇಜ್ ಮಾಡಿದ್ರೆ ನಾನು ಹೇಳ್ತೀನಿ ಬೇಕಾದ್ರೆ ಯಾವ ಪ್ರಾಡಕ್ಟ್ ನೀವು ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ ಯೂಸ್ ಮಾಡಬಾರ್ದು ಅಂತ ಗೊತ್ತಾಗಿಲ್ಲ ಅಂದ್ರೆ. ಸೊ ಆದಷ್ಟು ನೀವು ಆರ್ಟಿಫಿಷಿಯಲ್ ಪ್ರೆಗ್ನೆನ್ಸಿ ಇದ್ದೇ ಹೋಗೋದನ್ನ ಸ್ಟಾಪ್ ಮಾಡಿ. ಬಂದ್ಬಿಟ್ಟು ಏನಪ್ಪ ಅಂದ್ರೆ ಬಿ ಅವೇರ್. ಸುಮ್ಮನೆ ಯಾರಾದ್ರೂ ಹೇಳ್ತಾರೆ ಇನ್ಫ್ಲೂಯೆನ್ಸರ್ ಅವರು ಇವರು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ತೊಗೊಳಕ್ ಹೋಗ್ಬಿಡಿ. ಆ್ಯಂಡ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಪ್ರಮೋಟ್ ಮಾಡೋಕ್ಕೋಸ್ಕರ ಯಾವ್ದಾದ್ರು ಪ್ರಾಡಕ್ಟ್ ಇರುತ್ತೆ ಅದು, ಆ್ಯಂಡ್ ಅದು ಚೆನ್ನಾಗಿರ್ಲಿಲ್ಲ ಅಂದ್ರೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬೇಕಾಗುತ್ತೆ ಅವ್ರು. ಅದರಿಂದ ನೀವು ಅದನ್ನ ನೋಡ್ಬಿಟ್ಟು ತೊಗೊಳಕ್ ಹೋದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಫುಲ್ ಎಫೆಕ್ಟ್ ಆಗುತ್ತೆ. ಅವ್ರು ಯಾವ ಕೆಮಿಕಲ್ ಇರುತ್ತೆ ಅದೇನೋ ನೋಡಿ ಪ್ರಮೋಟ್ ಮಾಡ್ತಿರಲ್ಲ, ಸುಮ್ಮನೆ ಯಾವ್ದಾದ್ರು ಒಂದಿಷ್ಟು ದುಡ್ಡು ಕೊಟ್ಟಿರ್ತಾರೆ ಪ್ರಮೋಟ್ ಮಾಡಿ ಅಂತ ಮಾಡಿರ್ತಾರೆ. ಸೊ ಅವ್ರು ಪ್ರಮೋಟ್ ಮಾಡ್ತಾ ಇರ್ತಾರೆ. ನೀವು ಅದನ್ನ ನೋಡ್ಬಿಟ್ಟು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ನಾನು ಶಾರುಖ್ ಖಾನ್ ಮಾಡಿದ್ದಾನೆ, ಇಲ್ಲ ಋತಿಕ್ ರೋಷನ್ ಮಾಡಿದ್ದಾನೆ ಆ ತರ ನೋಡ್ಬಿಟ್ಟು ನೀವು ಏನಾದ್ರು ತಗೊಳಕ್ ಹೋದ್ರೆ ಡ್ಯಾಮೇಜ್ ಆಗೋದು ನಿಮ್ ಸ್ಕಿನ್, ಅವ್ರ ಸ್ಕಿನ್ ಅಲ್ಲ. ಸೊ ಯಾವತ್ತು ಬಿ ಅವೇರ್ ಆಗಿರಿ. ಆ್ಯಂಡ್ ಅದಲ್ಲದೆ ಯೂಟ್ಯೂಬರ್ಸ್ ಎಲ್ಲ ನೋಡಿರ್ತೀರ ನೀವು ಬೇರೆ ಯಾರನ್ನು. ಆ್ಯಂಡ್ ಲೆಮನ್ ಆಗಿರ್ಬೋದು, ವಿನಿಗರ್ ಇಲ್ಲ ಅಂದ್ರೆ ಟೂತ್ ಪೇಸ್ಟ್ ಆ ಥರ ಫೇಸ್ ಮೇಲೆ ಹಾಕಿ ಅಂತ ಹಂಗೆಲ್ಲ ಹೇಳಿರ್ತಾರೆ. ಸೊ ಪ್ಲೀಸ್ ಅದನ್ನೆಲ್ಲ ಹಾಕ್ತಾ ಇದ್ರೆ ನೀವು ಅದನ್ನ ಅವಾಯ್ಡ್ ಮಾಡಿ.
ಆ್ಯಂಡ್ ನಿಮ್ಗೆ ಅವರು ಜಾಸ್ತಿ ನನ್ನ ಮೇಲೆ ನಂಬಿಕೆ ಇರೋಕ್ಕಿಂತ ಅವ್ರ ಮೇಲೆ ಜಾಸ್ತಿ ನಂಬಿಕೆ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಬಿಟ್ ನೀವು ಅದು ಮಾಡಲೇಬೇಕು ಅಂತ ಇದ್ರು ಕೂಡ ರೋಸ್ ವಾಟರ್ ಇಲ್ಲ, ಮುಲ್ತಾನಿ ಮಿಟ್ಟಿ ಆ ಥರ ಎಲ್ಲ ಏನು ಬರುತ್ತಲ್ಲ, ಡೈಲ್ಯೂಟ್ ಮಾಡಿ ಅದ್ರ ಜೊತೆ. ಅವಾಗ ಅದ್ರ ಒಳಗಡೆ ಏನಿರುತ್ತೋ ಕೆಮಿಕಲ್ಸ್ ಒಂದು ಸ್ವಲ್ಪ, ಇಲ್ಲಾಂದ್ರೆ ಫುಲ್ ಅದು ಸ್ಟ್ರಾಂಗ್ ಇಂಗ್ರೀಡಿಯೆಂಟ್, ಆಮೇಲೆ ಒಂದು ಸ್ವಲ್ಪ ಡೈಲ್ಯೂಟ್ ಆದ್ಮೇಲೆ ಅದು ಕರೆಕ್ಟ್ ಆಗುತ್ತೆ ಫೇಸ್ಗೆ. ಅದರಿಂದ ನಿಮಗೆ ಆಕ್ನಿ ಆಗಲ್ಲ, ಏನೂ ಆಗಲ್ಲ. ಬಟ್ ಅದನ್ನ ನಾನು ಯೂಸ್ ಮಾಡಲೇಬೇಡಿ ಅಂತ ಹೇಳ್ತಿದ್ದೀನಿ. ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಗೈಸ್, ನೀವು ಇಲ್ಲಿ ತನಕ ನೋಡಿದ್ರೆ ಅಂದ್ರೆ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನೀವೇನಾದ್ರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೂ ಒಬ್ಬರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡೋದ್ ನಂತರ ಮರೆಯಕ್ಕೆ ಹೋಗ್ಬಿಡಿ. ನಿಮ್ಗೆ ಏನಾದ್ರು ಬೇರೆ ತರ ಕಾನ್ಸೆಪ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ಏನಾದ್ರು ಬೇಕಾಗಿದ್ರೆ ಒಂದ್ಸತಿ ನೀವು ಒಂದು ಕಮೆಂಟ್ ಬಾಕ್ಸ್ ಅಲ್ಲಾದ್ರೂ ಹಾಕಿ, ಇಲ್ಲ ಅಂದ್ರೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ನನ್ಗೆ ಗೊತ್ತಾಗುತ್ತೆ ನೀವು ಯಾವ ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಪ್ಲೀಸ್ ಒಂದ್ಸತಿ ಯಾವ್ದಾದ್ರು ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಯಾವ್ದಾದ್ರು ಟಾಪಿಕ್ ಅದ್ರ ಬಗ್ಗೆ ನೀವು ಒಂದ್ಸತಿ ಕಮೆಂಟ್ ಆದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ. ಮತ್ತೆ ಸಿಗೋಣ ಮುಂದಿನ, ಅಲ್ಲಿ ತನಕ ಬಾಯ್.